ಪಂಚಾಯತಿಗಳಿಗೆ ಗಾಂಧೀಜಿ ಹೆಸರು ಯಾವಾಗಿಂದ ಜಾರಿಗೆ ಬರುತ್ತೆ ಸರ್? ಈಗಾಗಲೇ ಜಾರಿಯಲ್ಲಿದೆ. 15ನೇ ಆಗಸ್ಟ್ ಒಳಗಾಗಿ ಎಲ್ಲ ಪಂಚಾಯತಿಗಳಲ್ಲಿ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತಿ ಎ, ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತಿ ಬಿ ಅಂದರೆ ಆ ಊರ ಹೆಸರು ಈಗಾಗಲೇ ಅದು ಇವತ್ತು ಫಲಕ ಹಾಕಬೇಕು ಅಂತೇಳಿ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. 15ನೇ ಆಗಸ್ಟ್ ವರೆಗೆ ಅವರಿಗೆ ನಾವು ಗಡುವನ್ನು ಕೊಟ್ಟಿದ್ದೇವೆ. ಬಿಬಿಜಿ ರಾಮ್ಜಿ ಅಂಡರ್ನಲ್ಲಿ 95,000 ಕೋಟಿ ಏನೋ ಅಲೋಕೇಶನ್ ಅನ್ನ ಯೂನಿಯನ್ ಗವರ್ನಮೆಂಟ್ ರಿಲೀಸ್ ಮಾಡಿದೆ. ಆದ್ರೆ ಬಿಬಿಜಿ ರಾಮ್ಜಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಕಾಂಗ್ರೆಸ್ ಸರ್ಕಾರ ಕೂಡ ಅದಕ್ಕೆ ಸೀರಿಯಸ್ ಆಗಿ ಅಲಿಗೇಷನ್ ಕೂಡ ಮಾಡಿತ್ತು. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ನೋಡಿ, ಒಂದನೇದು ಮನ್ರೇಗಾ ಯೋಜನೆ ಏನಿತ್ತು ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ನಾವು ಮಾಡಿದ್ದೇವೆ. ಮಹಾತ್ಮ ಗಾಂಧಿ ಹೆಸರು ಯಾಕೆ ಬದಲಾವಣೆ ಆಯಿತು ಅನ್ನುವಂಥದ್ದು ಇವತ್ತಿನವರೆಗೆ ಸಮರ್ಪಕವಾಗಿ ಉತ್ತರ ಕೊಟ್ಟಿಲ್ಲ. ಒಂದನೇದು. ಎರಡನೇದು ಬಿಬಿಜಿ ರಾಮ್ಜಿಯಲ್ಲಿ ವ್ಯತ್ಯಾಸ ಏನಿದೆಯಪ್ಪ ಅಂತ ಹೇಳಿದರೆ, ಮನ್ರೇಗಾದಲ್ಲಿ ರಾಜ್ಯ ಸರ್ಕಾರ 10% ಅನುದಾನ ಕೊಡ್ತಾ ಇತ್ತು, ಕೇಂದ್ರ 90% ಅನುದಾನ ಕೊಡ್ತಾ ಇತ್ತು. ಫಂಡಿಂಗ್ ಪ್ಯಾಟರ್ನ್ ಏನಿತ್ತು, ಫಂಡಿಂಗ್ ಪ್ಯಾಟರ್ನ್ 90-10. ಇದು ಕೇಂದ್ರ ಸರ್ಕಾರದ ಯೋಜನೆ ಆದ ಮೇಲೆ ಹಿಂದಿನಿಂದ 20 ವರ್ಷದಿಂದ, ಉದಾಹರಣೆಗೆ 20 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 61,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೇವೆ. 187 ಕೋಟಿ ಮಾನವ ದಿನ ಸೃಜನೆ ಮಾಡಿದ್ದೇವೆ. ಸಾವಿರಾರು ಆಸ್ತಿ ನಿರ್ಮಾಣ ಮಾಡಿದ್ದೇವೆ. ಅದರಲ್ಲಿ 61,000 ಕೋಟಿಯಲ್ಲಿ 56,000 ಕೋಟಿ ಇವತ್ತು ಕೇಂದ್ರ ಕೊಟ್ಟಿದೆ. 4,800 ಕೋಟಿ ಮಾತ್ರ ರಾಜ್ಯ ಸರ್ಕಾರ ಕೊಟ್ಟಿದೆ. ಈಗ ಹೊಸದಾಗಿ ಕಾಯ್ದೆ ಇವತ್ತು ಮನ್ರೇಗಾ ರದ್ದು ಮಾಡಿ ಬಿಬಿಜಿ ರಾಮ್ಜಿ ಕಾಯ್ದೆ ಅಂತ ತಂದಿದ್ದಾರೆ. ಅದರಲ್ಲಿ 60-40 ಅನುಪಾತ. 60% ಕೇಂದ್ರ ಕೊಟ್ಟರೆ 40% ರಾಜ್ಯ ಕೊಡಬೇಕು. ನೀವು ಹೇಳಿದ್ರಲ್ಲ ಈಗ 95,000, ಈ 9 ತಿಂಗಳಿಗೆ 95,000 ಕೋಟಿ ರೂಪಾಯಿ ಕೇಂದ್ರದ ಅನುದಾನ ಇದೆ. ಅದರಲ್ಲಿ 5,709 ಕೋಟಿ ರೂಪಾಯಿ ನಮ್ಮ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಹಂಚಿಕೆ ಆಗಿದೆ. 5,709 ಕೋಟಿಯಲ್ಲಿ ನಾವು 3,806 ಕೋಟಿ ನಾವು ಕೊಡಬೇಕು. ರಾಜ್ಯ ಸರ್ಕಾರ ನಾವು ಕೊಟ್ಟಿದ್ದೇವೆ. ಹಿಂದೆಲ್ಲ ನಾವು ಪ್ರತಿ ವರ್ಷ 400-500 ಕೋಟಿ ರೂಪಾಯಿ ನಾವು ಕೊಡ್ತಿದ್ದೀವಿ, ಬಾಕಿ ಹಣ ಕೇಂದ್ರ ಕೊಡ್ತಾ ಇತ್ತು. ಈಗ ಈ ಯೋಜನೆಯಿಂದ ರಾಜ್ಯ ಸರ್ಕಾರದ ಮೇಲೆ ಹಣಕಾಸಿನ ಹೊರೆ ಆಗಿದೆ. ಈ ಯೋಜನೆಯಲ್ಲಿ 2 ತಿಂಗಳ ಸುಗ್ಗಿ ಕಾಲದಲ್ಲಿ ಪಾಸ್ ಪೀರಿಯಡ್, ಸುಗ್ಗಿ ಕಾಲದಲ್ಲಿ 2 ತಿಂಗಳ ಉದ್ಯೋಗ ಕೊಡಬಾರ್ದು ಅನ್ನುವಂಥ ಕಾಯ್ದೆ ಮಾಡಿದ್ದಾರೆ. ನಾವು ಪ್ರತಿಪಾದನೆ ಮಾಡಿದಂಥದ್ದು ಹಿಂದೆ ಮನ್ರೇಗಾದಲ್ಲಿ 365 ದಿವಸ ಉದ್ಯೋಗ ಕೊಡಬಹುದಾಗಿತ್ತು. 2 ತಿಂಗಳ ಸುಗ್ಗಿ ಕಾಲದಲ್ಲಿ ಉದ್ಯೋಗ ಕೊಟ್ಟಿಲ್ಲ ಅಂದರೆ ಮತ್ತೆ ಜನ ಗುಳೆ ಹೋಗ್ತಾರೆ, ಮತ್ತೆ ಅವರಿಗೆ ಶೋಷಣೆ ಆಗ್ತದೆ, ಬಡವರಿಗೆ, ಮಹಿಳೆಯರಿಗೆ, ಶೋಷಿತರಿಗೆ. ಅದಕ್ಕೆ ಆ ಕ್ಲಾಸ್ ಏನು ಹಾಕಿದ್ದಾರೆ ಅದು ಇವತ್ತು ಮಾರ್ಪಾಡು ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡಿದ್ದೇವೆ. ಹೀಗಾಗಿ ಇದು ಮನ್ರೇಗಾ ಮತ್ತು ಬಿಬಿಜಿ ರಾಮ್ಜಿಯ ವ್ಯತ್ಯಾಸ ಇದೆ. ಇಷ್ಟೆಲ್ಲ ಇದ್ದರೂ ಸಹಿತ ಗ್ರಾಮೀಣ ಅಭಿವೃದ್ಧಿಗಾಗಿ ಗ್ರಾಮೀಣ ಭಾಗದಲ್ಲಿ ಏನು ಮಹಿಳೆಯರಿದ್ದಾರೆ, ಶೋಷಿತರಿದ್ದಾರೆ, ದುಡಿಯೋ ಕೈಗಳಿಗೆ ಉದ್ಯೋಗ ಕೊಡಬೇಕು ಅಂತೇಳಿ ನಾವು ಇದನ್ನು ಜುಲೈ 1ನೇ ತಾರೀಕಿನಿಂದ ಅನುಷ್ಠಾನಕ್ಕೆ ತಂದಿದ್ದೇವೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ